ಲೇಡೀಸ್ ಅಂಡ್ ಜೆಂಟಲ್ಮನ್, 2023ರಲ್ಲಿ ಪಂಚ ಗ್ಯಾರಂಟಿಗಳನ್ನ ಹೊತ್ತು ಬಂದಂತಹ ಕಾಂಗ್ರೆಸ್ ಸರ್ಕಾರದ ಕರ್ನಾಟಕ ಮಾಡೆಲ್ ಬಹುದೊಡ್ಡ ಸುದ್ದಿ ಮಾಡಿತ್ತು. ಇದಕ್ಕೆ ಜನರ ಮನ್ನಣೆಯೂ ಸಿಕ್ಕಿತ್ತು. ಆದರೆ ವಿಪಕ್ಷಗಳು ಕರ್ನಾಟಕ ಮಾಡೆಲ್ ಅನ್ನ ಟೀಕೆ ಮಾಡಿದ್ವು. ಇದೀಗ ಕರ್ನಾಟಕ ಇಡೀ ದೇಶಕ್ಕೆ ಮಾದರಿಯಾಗಿದೆ. ದೇಶದ ಇತರೆ ರಾಜ್ಯಗಳಲ್ಲೂ ಸಹ ಈಗ ಕರ್ನಾಟಕ ಮಾಡೆಲ್ ಅನ್ನೇ ಅನುಸರಿಸ್ತಾ ಇದೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಎರಡ್ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕದ ಮಾಡೆಲ್ನಿಂದಲೇ ಕಾಂಗ್ರೆಸ್ ಪುಟಿದೇಳುವಂತಹ ಕನಸನ್ನ ಕಂಡಿತ್ತು. ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತಹ 3 ತಿಂಗಳ ಒಳಗಾಗಿ ಪ್ರಮುಖ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಹಾಗೆ ಯುವ ನಿಧಿ ಯೋಜನೆಗಳ ಅನುಷ್ಠಾನಕ್ಕೆ ಆದ್ಯತೆ ನೀಡಿತು. ಹಲವಾರು ಯೋಜನೆಗಳನ್ನ ಕಾಲಮಿತಿಯಲ್ಲಿ ಜಾರಿ ಮಾಡಿ ದೇಶದಾದ್ಯಂತ ಹೆಚ್ಚು ಮನ್ನಣೆಯನ್ನ ಗಳಿಸಿತು. ಕರ್ನಾಟಕದ ಮಾಡೆಲ್ ಅನ್ನೇ ಅನುಸರಿಸಿದಂತಹ ನೆರೆಯ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೂ ಸಹಾಯ ಆಯಿತು. ಈಗ ದೇಶದ ಇತರೆ ರಾಜ್ಯಗಳು ಕರ್ನಾಟಕವನ್ನೇ ಅನುಸರಿಸ್ತಾ ಇದೆ. ಮೊದಲು ಕರ್ನಾಟಕದ ಮಾಡೆಲ್ ಅನ್ನ ಪ್ರಧಾನಿ ಮೋದಿ ಟೀಕೆ ಮಾಡಿದ್ರು. ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯವನ್ನ ವಿಕಾರಿ ಮಾಡ್ತಾ ಇದ್ದೀರಾ ಅಂತ ಕಾಂಗ್ರೆಸ್ ಮೇಲೆ ಔಹಾರಿದ್ರು. ಪಂಚ ಗ್ಯಾರಂಟಿಗಳನ್ನ ವಿರೋಧಿಸುವಂತಹವರು, ಟೀಕಿಸುವಂತಹವರು ಅವರೇ. ಈಗ ದೇಶದ ಇತರೆ ರಾಜ್ಯಗಳಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಮೋದಿ ಕಿ ಗ್ಯಾರಂಟಿ ಅನ್ನೋದ್ರ ಮೂಲಕ ಕರ್ನಾಟಕ ಮಾಡೆಲ್ ಅನ್ನ ಬಿಜೆಪಿಯೂ ಒಪ್ಕೊಂಡಿದೆ. ಬಿಜೆಪಿಗೂ ಈಗ ಅಹಿಂದ ಗ್ಯಾರಂಟಿಗಳೇ ರೋಲ್ ಮಾಡೆಲ್ ಆಗಿದೆ. ಮಹಾರಾಷ್ಟ್ರ, ಬಿಹಾರ, ತಮಿಳುನಾಡು ರಾಜ್ಯಗಳು ಗ್ಯಾರಂಟಿ ಯೋಜನೆಗಳನ್ನ ಕಾಪಿ ಮಾಡಿದೆ. ಗ್ಯಾರಂಟಿ ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರ ರೂಪಿಸಿ ಅವುಗಳನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತಂದಿದೆ. ಇದರ ಪರಿಣಾಮ ಕರ್ನಾಟಕ ಮಾಡೆಲ್ ಈಗ ಭಾರತದ ಮಾಡೆಲ್ ಆಗಿದೆ. ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದಂತಹ ಕೈ ಸರ್ಕಾರ ಆಡಳಿತದ ಕರ್ನಾಟಕದತ್ತ ಭಾರತ ಮಾತ್ರವಲ್ಲದೆ ಇಡೀ ವಿಶ್ವವೇ ತಿರುಗಿ ನೋಡ್ತಾ ಇದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.